Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಈಗಾಗಲೇ ನಮ್ಮ ಜೊತೆ ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷ ಅಂತ ಜಿಟಿ ದೇವೇಗೌಡ ಇದ್ದಾರೆ. ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಸರ್, ಈಗ ಹಾಸನ ಸಂಸ್ಥೆ ಪ್ರಜ್ವಲ್ ರೇವಣ್ಣರ ಎನ್ನಲಾದ ವಿಡಿಯೋ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್? ಪ್ರಜ್ವಲ್ ರೇವಣ್ಣ ಅವರು 5 ವರ್ಷ ಲೋಕಸಭಾ ಸದಸ್ಯರಾಗಿದ್ದರು. ಆವತ್ತಿಂದ ಯಾವುದೇ ಆಪಾದನೆಗಳು ಇರಲಿಲ್ಲ. ಈ ಚುನಾವಣಾ ಸಂದರ್ಭದಲ್ಲಿ ಅವ್ರ ಮೇಲೆ ಆಪಾದನೆಗಳು ಬಂದಿದೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂಥೇಳಿ. ಆ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ಮಾಡಿದೆ. ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಆ ತನಿಖೆನ ಸಂಪೂರ್ಣ ಸ್ವಾಗತ ಮಾಡಿದ್ದೇವೆ. ಆ ತನಿಖೆ ಮಾಡಿ ಅವ್ರ ವರದಿ ಏನು ಕೊಡ್ತಾರೆ ಕೊಡಲಿ, ರಾಜ್ಯಕ್ಕೆ ಜನಕ್ಕೆ ಗೊತ್ತಾಗ್ತದೆ. ಸರ್, ಈಗ ತನಿಖೆಯನ್ನು ಸ್ವಾಗತ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದೀರಿ, ಇನ್ನೊಂದು ಕಡೆ ಅವರು ವಿದೇಶಕ್ಕೆ ಹೋಗಿದ್ದಾರೆ, ಪರಾರಿ ಆಗಿದ್ದಾರೆ ಅನ್ನೋ ಚರ್ಚೆಗಳು ಬರ್ತಾ ಇದೆ. ಅದು ಮೊನ್ನೆ ನಮ್ಮ ಅವರ ಸೋದರ ಮಾವ ಸಾಲಿಗ್ರಾಮದಲ್ಲಿ ತೀರ್ಕೊಂಡಿದ್ರು. ಅಲ್ಲಿ ಬಂದಿದ್ರು ಅವರು. ನಾವು ನೋಡಿದ್ದು, ನೆನ್ನೆಯಿಂದ ನೋಡಿಲ್ಲ, ನೆನ್ನೆಯಿಂದ ಸಿಕ್ಕಿಲ್ಲ. ಬಟ್ ಇವತ್ತು ಎಲ್ಲಿ ಹೋಗಿದ್ದಾರೆ ಏನು ಅಂತ ನಮಗಂತೂ ಗೊತ್ತಿಲ್ಲ. ನಿಮ್ಮ ಗಮನಕ್ಕೆ ಬಂದಿದೆ ಸರ್ ಈ ಥರ ವಿಡಿಯೋಗಳಿದೆ ಅನ್ನೋದು? ನೀವೇನಾದ್ರು ನೋಡಿದ್ರೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಹೇಳಿ? ಗಮನಕ್ಕೆ ಯಾವತ್ತೂ ಕೂಡ ಬಂದಿಲ್ಲ. ಈಗ ಏನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ, ಇದೆಲ್ಲವೂ ಕೂಡ ನಾವೆಲ್ಲರೂ ಭಾಳ ಜನ ಈಗ ನೋಡ್ತಾ ಇರ್ತಕ್ಕಂಥದ್ದು. ಅದಕ್ಕೇ ಸರ್ಕಾರ ಭಾಳ ಜರೂರಾಗಿ SIT ತನಿಖೆ ಪ್ರಾರಂಭ ಮಾಡಿದ್ದಾರೆ. ಮಾಡಲಿ. ಈಗ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಾಗಿದೆ, ಪಕ್ಷ ಇಷ್ಟಾದರೂ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಆರೋಪಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರ ಏನು SIT ತನಿಖೆ ಮಾಡ್ತಾ ಇದೆ, ಅದ್ರ ವರದಿ ಏನು ಬರುತ್ತೆ ಅದ್ರ ಆಧಾರದ ಮೇಲೆ ಕ್ರಮ ಕೈಗೊಳ್ತೀವಿ. ಈಗ ತನಿಖೆನ ಒಂದು ಕಡೆ ಸ್ವಾಗತಿಸ್ತೀರ ಅಂದರೆ ವರದಿ ಏನೇ ಬಂದರೂ ಕೂಡ ನೀವೆಲ್ಲದಕ್ಕೂ ತಯಾರಿದ್ದೀರ ಪಕ್ಷದ ವತಿಯಿಂದ? ಯಾವುದೇ ನಿಷ್ಠುರವಾದ ಸತ್ಯವಾದ ವರದಿ ಬಂದ ಮೇಲೆ ಚರ್ಚೆ ಮಾಡಿ ನಿರ್ಣಯ ಕೈಗೊಳ್ತೀವಿ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಕೋರ್ ಕಮಿಟಿ ಅಧ್ಯಕ್ಷ ಅಂತ GT ದೇವೇಗೌಡರು. ಮತ್ತು ಈಗಾಗಲೇ SIT ಏನು ತನಿಖೆಗೆ ಆದೇಶ ಮಾಡಿ, ಸರ್ಕಾರ SIT ತನಿಖೆಯನ್ನು ಆದೇಶ ಮಾಡಿ, ಅದನ್ನು ನಾವು ಸ್ವಾಗತವನ್ನು ಮಾಡ್ತೀವಿ. ಯಾವುದೇ ತನಿಖೆಯಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ವಿರುದ್ಧವಾಗಿ ಕ್ರಮವನ್ನು ಕೂಡ ತೆಗೆದುಕೊಳ್ತೀವಿ. ನನ್ನ ಗಮನಕ್ಕೆ ಈ ರೀತಿ ಇಲ್ಲಿವರೆಗೂ ಕೂಡ ಆ ಥರ ಒಂದು ವಿಚಾರಗಳು ಕೂಡ ನಾನು ನೋಡಲಿಲ್ಲ, ಆದರೆ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ನೋಡಿದ್ದೀನಿ. ಹಾಗಾಗಿ ಸರ್ಕಾರ ಮಾಡಿರುವಂಥ ತನಿಖೆಯನ್ನು ನಾವು ಸ್ವಾಗತ ಮಾಡ್ತೀನಿ. ತನಿಖೆ ನಂತರ ಏನೇ ಆದರೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತು. ಕ್ಯಾಮರಾಮನ್ ರವಿ ಜೊತೆ ಸುನಿಲ್, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.